ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದಿವಿತ್ತ. ವೀಕ್ಷಕರೇ, ಕೊನೆಗೂ ಕೂಡ ಈ ಅವಿವೇಕಿ ಅಶ್ವಿನಿಯ ಬಂಡವಾಳ ಬಯಲಾಯಿತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಅಶ್ವಿನಿ ನಿನ್ನೆ ಸಂಡೇ ಎಪಿಸೋಡ್ನಲ್ಲಿ ಯಾವ ರೀತಿಯಾಗಿ ತನ್ನ ಆಕ್ರೋಶವನ್ನು ತೋರಿದಂತಹ ರೀತಿ ಎಷ್ಟರ ಮಟ್ಟಿಗೆ ಸರಿಯಿತ್ತು. ಆರಂಭದಿಂದಲೂ ಕೂಡ ನಾವು ಅಶ್ವಿನಿಯನ್ನು ನೋಡ್ಕೊಂಡು ಬಂದಿದ್ದೇವೆ. 2.0 ಅಂತ ನಾವೇನು ಮಧ್ಯದಲ್ಲಿ ಬದಲಾಯಿತು, ಅಶ್ವಿನಿಯ ಒಂದು ಈ ರೂಪುರೇಷೆ ಎಲ್ಲ ಬದಲಾಗ್ಬಿಡ್ತಲ್ಲ. ಈ ಅಶ್ವಿನಿ ನಿಜವಾಗ್ಲೂ ಕೂಡ ಅದು ಫೇಕೆ. ಕಾವ್ಯ ಅವಾಗ ಹೇಳ್ತಾ ಇದ್ರು, ಈ ಅಶ್ವಿನಿ ಅನ್ನೋದು ಏನು ನಾವು ಆರಂಭದಲ್ಲಿ ನೋಡಿದೀವಲ್ಲ ಅದೇ ರಿಯಲ್ ಅಶ್ವಿನಿ, ಆಮೇಲೆ ಇರೋದೆಲ್ಲ ಅದು ಫೇಕ್. ಈ ಡೌಗಳು ಈ ನಾಟಕ ಮಾಡ್ಕೊಂಡು ಬರ್ತಾ ಇರೋದು, ತಾನು ಏನೋ ಬದಲಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂಥ ಒಂದು ಅತಿ ದೊಡ್ಡ ಕಳ್ಳ ನಾಟಕ. ಈಸಿಲಿ ಗೊತ್ತಾಗ್ತಾ ಇದೆ, ಅದು ಎಂಥವ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಸ್ವಲ್ಪ ಡೌಟ್ ಇತ್ತು, ಅಶ್ವಿನಿ ಅವ್ರು ಬದಲಾಗ್ಬಿಟ್ರಾ, ಅಶ್ವಿನಿ ಅವ್ರು ಆ್ಯಕ್ಚುಲಿ ಇಷ್ಟೊಂದು ಒಳ್ಳೆಯವರಾ, ಹಾಗೆ ಹಿಂಗೆ ಎಲ್ಲ ಥರ ಅನ್ನಿಸ್ತಾ ಇತ್ತು. ಯಾವಾಗ ರಾಶಿಕನನ್ನು ಒಂದು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ರಾಶಿಕ ಮೇಲೆ ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗೆ ತೋರಿದಂಥ ಒಂದು ವರ್ತನೆ ಇದೆಯಲ್ಲ, ಅಸಹ್ಯ ಅನಿಸ್ಬಿಡ್ತು, ವಿಯರ್ಡ್ ಅನಿಸ್ಬಿಡ್ತು. ನನಗೆ ಹೆಂಗೆ ಅನಿಸ್ಬಿಡ್ತಿತ್ತು ಅಂತಂದರೆ, ಲಿಟ್ರಲಿ ನಾನೇನಾದರೂ ಆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದು ಆ ಜಾಗದಲ್ಲಿ ನಾನಿದ್ದಿದ್ರೆ, ರಘು ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ರೆ ಸತ್ಯವಾಗಲೂ ಅದನ್ನು ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾಯಿದ್ದೆ. ಗೊತ್ತಿಲ್ಲ ಏನೋ ಅದು ರಘು ಅದನ್ನು ಭಾಳ ತಾಳ್ಮೆಯಿಂದ, ಅಷ್ಟೊಂದು ತಾಳ್ಮೆ ಅಪ್ಪಂಗೆ. ಆ ಅಪ್ಪನ ಬಗ್ಗೆ ನನಗೆ ಒಮ್ಮೊಮ್ಮೆ ಕೋಪ ಬರುತ್ತೆ. ಬರೀ ಗಿಲ್ಲಿ ವಿಚಾರದಲ್ಲಿ ಮಾತ್ರ ಅಷ್ಟೇ, ಬರೀ ಕಂಪ್ಲೇಂಟ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಅದು ಇದು ಹೇಳೋದು. ತನ್ನ ಬುಡಕ್ಕೆ ಬಂದಾಗ ತಾನು ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರಲ್ಲಿ ತಾಳ್ಮೆಯಿಂದ. ಬಟ್ ಅದು ಕಾರಣಗಳು ಇರುತ್ತೆ. ಕಿಚ್ಚ ಸುದೀಪ್ ಅವರಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೂ ಕೂಡ ಅವರು ಸೈಲೆಂಟಾಗಿ ಕೂತಿರ್ಬೋದೇನೋ. ಅಶ್ವಿನಿ ಅವರು ರಾಶಿಕಾಗೆ ಮಾಡದಂಥ ಒಂದಷ್ಟು ಅಲಿಗೆನ್ಸ್ ಅಂತ ಕರಿಬೋದಾ ಇದನ್ನ ನಾವು, ಅಥವಾ ಆರೋಪ ಅಂತ ಕರಿಬೋದಾ, ಏನಂತ ಕರಿಬೋದು ನಾವು ಇದನ್ನು, ಏನಂತ ಕರಿಬೇಕಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅವ್ರು ಹೇಳ್ತಾರೆ ರಾಶಿಕಾ ನನಗಿಂತ ಏನು ಸ್ಟ್ರಾಂಗ್ ಅಲ್ಲ ಅಂತ. ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ ಅಶ್ವಿನಿ ಅವರೇ, ರಾಶಿಕನಷ್ಟು ಸ್ಟ್ರಾಂಗು ಇಡೀ ಬಿಗ್ ಬಾಸ್ ಮನೆಯ ಸೀಸನ್ 12ನಲ್ಲಿ ಯಾರೂ ಇಲ್ಲ, ನನ್ನ ಪ್ರಕಾರ ಯಾರೂ ಇಲ್ಲ. ರಾಶಿಗಳಂತಹ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನನ್ನ ಪ್ರಕಾರ ಬಹುಶಃ ಹೆಣ್ಣುಮಕ್ಕಳಲ್ಲಿ ಯಾರೂ ಇಲ್ಲ. ನೀವು ವೇಸ್ಟೇ. ಆ ಬಿಗ್ ಬಾಸನ್ನು ಲೇಡೀಸ್ನಲ್ಲಿ ಬಿಗ್ ಬಾಸ್ ಗೆಲ್ಲಬೇಕು ಅಂತ ಬಂದಾಗ ಅಶ್ವಿನಿ ಕೂಡ ವೇಸ್ಟೇ, ಕಾವ್ಯ ಕೂಡ ವೇಸ್ಟೇ, ಇನ್ಯಾರಿದಾರಲ್ಲಿ, ಇನ್ನು ಯಾರಿದ್ರೂ ವೇಸ್ಟೇ, ರಾಶಿಕ ಬಿಟ್ಟು ಅಲ್ಲಿರೋರೆಲ್ಲ ವೇಸ್ಟೇ. ಐ ಥಿಂಕ್ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಹುಶಃ ಅರ್ಥ ಆಗಿರ್ಬೋದು, ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ಟ್ರ್ಯಾಕ್ ಬಗ್ಗೆ ಮಾತಾಡ್ತೀರಿ ನೀವು. ಟ್ರ್ಯಾಕ್ ಒಂದು 3-4 ಟ್ರ್ಯಾಕ್ ಓಪನ್ ಮಾಡ್ಕೊಂಡಿಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಆರಂಭದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ನಾನು. ಸೂರಜ್ ಜೊತೆ ಒಂದು ಟ್ರ್ಯಾಕ್ ಓಪನ್ ಮಾಡಿದ್ಬಿಟ್ರೆ ಅವ್ರು ಇನ್ಯಾರ ಜೊತೆನೂ ಟ್ರ್ಯಾಕ್ ಓಪನ್ ಮಾಡಿದ್ದು ನಾನು ನೋಡಲಿಲ್ಲ, ಯಾರಿಗೂ ಕೇರೆ ಮಾಡಲಿಲ್ಲ ರಾಶಿಕಾ ಅವರು. ನೀವು ಟ್ರ್ಯಾಕ್ ಕತೆ ಹೇಳ್ಬೇಡಿ, ಧ್ರುವನ್ ಜೊತೆ ಹೆಂಗಿದ್ದು ಅದಕ್ಕೆ ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಈ ಟ್ರ್ಯಾಕ್ ಮತ್ತು ಟ್ರೈ ಅನ್ನೋ ವಿಚಾರಕ್ಕೆ ವಾರ್ನ್ ಮಾಡಾಗಿದೆ. ಎಷ್ಟು ಅವಿವೇಕಿ ಅಂತ ಅನಿಸ್ಬಿಡ್ತು ಅಂದರೆ ನನಗೆ ಈ ಅಶ್ವಿನಿ ಗೌಡದು. ಅವಿವೇಕಿ ಅಶ್ವಿನಿ ಅಂತಂದರೆ ನನಗೆ ನಿಜವಾಗ್ಲೂ ತಪ್ಪಾಗ್ತಿಲ್ಲ, ಸತ್ಯವಾಗ್ಲೂ ತಪ್ಪಾಗ್ತಿಲ್ಲ. ಎಷ್ಟು ಚೀಪ್ ಅನಿಸ್ಬಿಟ್ರಿ ನೀವು ಅಂತಂದರೆ ನನಗೆ ಸತ್ಯವಾಗ್ಲೂ ಹೇಳ್ತಾಯಿದ್ದೀನಿ. ಇನ್ನು ಮುಂದಕ್ಕೆ ನಾನು ಮಾತಾಡ್ತೀನಿ ನಾನು, ಆಯಿತಾ. ಟ್ರ್ಯಾಕ್ ರೆಕಾರ್ಡ್ ಓಪನ್ ಮಾಡ್ತೀರಿ ನೀವಲ್ಲಿ. ಸೊ ಕಿಚ್ಚ ಸುದೀಪ್ ಅವರು ಅದು ಹೆಂಗೆ ಸೈಲೆಂಟಾಗಿ ಇದ್ಬಿಟ್ರು ಆ ಟೈಮಲ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಬಹುಶಃ ಅದು ಅವ್ರಿಗೆ ಕೊಟ್ಟಂಥ ಚಾನ್ಸ್ ಮಾತನಾಡ್ಲಿಕ್ಕೆ, ಹಾಗಾಗಿ ಅವ್ರು ಮಾತಾಡಲಿಲ್ಲ. ವಾರದ್ದೇನಿದ್ರು ಅವ್ರ ಮುಂದೆ ನಡೆದಿದ್ದೆಲ್ಲ ಅದು ಲೆಕ್ಕಕ್ಕೆ ಬರಲ್ಲ. ವಾರದ್ದೇನಿದೆ ಅವ್ರು ಅದನ್ನು ಮಾತ್ರ ಕಿಚ್ಚ ಸುದೀಪ್ ಅವರು ಎತ್ತಿ ಕೊಡ್ತಾ ಇರ್ತಾರೆ ಸರಿಯಾಗಿ. ಬಟ್ ಕಿಚ್ಚ ಮೋಸ್ಟ್ಲಿ ಮಾತಾಡಬಹುದು ಅನಿಸುತ್ತೆ ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ. ಇರಲಿ, ಆಯಿತಾ. ಒಂದು ಆಮೇಲೆ ಇನ್ನೊಂದು, ರಘು ವಿಚಾರವಾಗಿ ತೆಗೆದುಕೊಂಡಂಥ ಒಂದಷ್ಟು ಮಾತುಗಳು, ಅಶ್ವಿನಿ ಹೇಳಿದಂಥ ಒಂದಷ್ಟು ಮಾತುಗಳು ನಾಲ್ಗೆನ ಕುಯ್ದು ಬಿಡೋಣ ಅನಿಸ್ಬಿಡ್ತು ನನಗೆ. ಯಾಕಂತಂದರೆ ಏನ್ರಿ ಅದು, ನೀವು ಗೇಮ್ ಆಡೋಕ್ಕೆ ಹೋಗಿದ್ದೀರಾ, ತೀರಾ ಇಷ್ಟೊಂದು ಲೋ ಲೆವೆಲಿಗೆ ಇಳಿದು, ತುಂಬ ಕೆಳಮಟ್ಟಕ್ಕೆ ಇಳಿದು, ಕೊನೆ ಮೂಮೆಂಟಲ್ಲಿ ನಿಮ್ಮ ಮಾತುಗಳು ನಿಮ್ಮನ್ನು ಹೆಂಗೆ ಡೌನ್ ಮಾಡುತ್ತೆ. ಬಿಡಿ, ಇದು ಗಿಲ್ಲಿಗೆ ದೊಡ್ಡ ಮಟ್ಟದ ಪ್ಲಸ್ ಆಯ್ತಿದ್ದು. ನಿಮ್ಮ ಈ ವರ್ತನೆ ಗಿಲ್ಲಿಗೆ ಅತಿ ದೊಡ್ಡ ಪ್ಲಸ್ ಅಂತೂ ಆಗಿದೆ ನನಗೆ, ಅದರಲ್ಲಿ ಎರಡು ಮಾತೇ ಇಲ್ಲ, ಆಯಿತಾ. ರಘುವಣ್ಣನ ತೊಡೆಯಬೇಕಂತೆ ರಾಶಿಕನ ಮಲಗಕ್ಕೆ, ಹೆಗಲು ಬೇಕಂತೆ, ಎದೆ ಬೇಕಂತೆ. ಏನ್ರಿ ಇದು, ನನಗೆ ಅರ್ಥನೇ ಆಗ್ತಿಲ್ಲ. ಸಮ್ಟೈಮ್ಸ್ ಈ ಬಿಗ್ ಬಾಸ್ ಬಗ್ಗೆ ನಾನು ಅಶ್ವಿನಿ ಗೌಡನ ಬಗ್ಗೆ ಇತ್ತೀಚೆಗೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗಿತ್ತು ಕಣ್ರಿ ನನಗೆ. ಇಷ್ಟು ಚೀಪ್ ಲೆವೆಲಿಗೆ ನೀವು ಇಳಿತೀರಾ ಅಂತಂದರೆ, ಇಷ್ಟೊಂದು ಚೀಪ್ ಲೆವೆಲಿಗೆ ನೀವು ಇಳಿತಿದ್ದೀರಾ ಅಂತಂದರೆ ನನಗೆ ಅರ್ಥ ಆಗ್ತಿಲ್ಲ ನನಗೆ. ನೀವು ಏನು ಬಿಗ್ ಬಾಸ್ ಮನೆಗೆ ಅನ್ಫಿಟ್ ನೀವು ಅಶ್ವಿನಿ ಗೌಡ.
ಇಷ್ಟೊಂದು ಚೀಪ್ ಲೆವೆಲ್ಗೆ ಒಂದು ಹೆಣ್ಣಾಗಿ, ಒಂದು ಮಹಿಳಾ ಪರ ಹೋರಾಟಗಾರ್ತಿಯಾಗಿ, ಒಂದು ಕನ್ನಡ ಪರ ಹೋರಾಟಗಾರ್ತಿಯಾಗಿ, ಒಂದು ಮಹಿಳಾ ಹೋರಾಟಗಾರ್ತಿಯಾಗಿ, ಮಹಿಳೆಯರ ಪರ ಹೋರಾಟ ಮಾಡೋದಾಗಿ ಒಂದು ಹೆಣ್ಣು ನಿಮ್ಮ ಬಳಿಗೆ ಬಂದು ನನಗೆ ಹಿಂಗೊಂದು ಅನ್ಯಾಯ ಆಗ್ತಾ ಇದೆ ಅಂತ ಕೇಳಿಕೊಂಡಾಗ ನೀವು ಮಹಿಳೆಯ ಪರ ನಿಲ್ಲುವಂಥ ಒಂದು ಹೆಣ್ಣಾಗಿ, ಒಂದು ನೀವೇ ಹೇಳ್ಕೊಳ್ಳೋ ಥರ ದಿಟ್ಟ ಮಹಿಳೆಯಾಗಿ ನಿಮ್ಮ ಮಾತುಗಳಲ್ಲೇ ಚಟ್ಟ ಕಟ್ಟಿಬಿಟ್ರಲ್ರಿ ಅಶ್ವಿನಿ ಗೌಡ ಅವರೇ. ನಿಜವಾಗ್ಲೂ ವಿಯರ್ಡ್ ಅನ್ನಿಸ್ತಾ ಇದೆ ಗುರು. ನಿಮಗೆ ಅನ್ನಿಸ್ತು, ನೀವು ಕಮೆಂಟ್ ಮಾಡ್ಬೋದು. ಅದು ಒಂದು ಟಾಪಿಕ್ ನಾನು ಇವತ್ತು 8-9 ನಿಮಿಷ ಮಾತಾಡಬೇಕು ಅನಿಸುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಹೆಂಗೆ ಅಂತ. ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಬಗ್ಗೆ ಅಷ್ಟು ಅಸಹ್ಯವಾಗಿ ಪಾಪ ರಾಶಿಕದ ಮುಖ ನೋಡಿದ್ರೆ ನನಗೆ ಭಾಳ ಬೇಜಾರಾಗೋಯ್ತು. ಆಕೆ ಎಕ್ಸ್ಪ್ರೆಷನ್ ನೋಡಿದಾಗ ಆ ಜಾಗದಲ್ಲಿ ನಾನು ಹೇಳ್ತಿಲ್ವ, ನಾನೇನಾದರೂ ಇದ್ದಿದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋದಾಗಲಿ ಕೊಟ್ಟುಬಿಟ್ಟೆ ಬರ್ತಾ ಇದ್ದು. ಓಕೆನಾ? ರಘು ನಾಚಿಕೆ ಆಗಬೇಕು ರಘುಗೆ. ಅದನ್ನು ಹೇಳಿಸ್ಕೊಂಡು ಕೂಡ ಅದಕ್ಕೆ ವಾದ ಮಾಡದೆ ಸುಮ್ಮನೆ ಕೂತ್ಕೊಂಡ್ಬಿಟ್ರಲ್ಲ. ನನಗೆ ನಿಜ ಹೆಡ್ ದಟ್ ವೈಬ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಶ್ವಿನಿ ಗೌಡ ಅವರಿಂದ ಇದನ್ನೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅಶ್ವಿನಿ ಗೌಡ ಅವರಿಂದ ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಬರೀ ನೀನು ಅಂದಿದ್ದಕ್ಕೇನೆ ಗಿಲ್ಲಿ ಅಷ್ಟೊಂದೆಲ್ಲ ಏಕವಚನ ನನಗೆ ಹಾಗೆ, ನಮ್ಮಪ್ಪ ನೋಡ್ತಿರ್ತಾರೆ, ನಮ್ಮಮ್ಮ ನೋಡ್ತಿರ್ತಾರೆ, ಅವರಮ್ಮ ನೋಡ್ತಿರ್ತಾರೆ, ಇವ್ರು ನೋಡ್ತಿರ್ತಾರೆ. ಅದು ಅವಿವೇಕಿ ಅಶ್ವಿನಿ ಗೌಡ ಅವರೇ. ರಾಶಿಕ್ ಅವರ ತಂದೆ ತಾಯಿ ನೋಡ್ತಾ ಇರ್ತಾರೆ, ರಾಶಿಕ್ ಅವರ ಅಮ್ಮ ನೋಡ್ತಿರ್ತಾರೆ. ಅವ್ರ ಅಮ್ಮನ ಜೊತೆ ಅವ್ರ ಅಮ್ಮ ಬಂದು ನಿಮ್ಮನ್ನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಅಶ್ವಿನಿ ಅಂತ ಹಿಂಗೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನಾಚಿಕೆ ಆಗಬೇಕು ನಿಮಗೆ. ರಾಶಿಕ ಯಾವಾಗ ನಿಮಗೆ ತೊಂದರೆ ಕೊಡೋಕೆ ಬಂದಿದ್ರು? ನಾನು ನೋಡಿದಂಗೆ ಎಲ್ಲ ಎಪಿಸೋಡ್ಸ್ಗಳನ್ನ ನೋಡಿದ್ದೀನಿ. ರಾಶಿಕ ಯಾವಾಗ ತೊಂದರೆ ಕೊಡೋಕೆ ಬಂದಿದ್ರು? ನೀವು ಹೇಳ್ತೀರಿ ಉಸ್ತುವಾರಿ ಸರಿಯಾಗಿ ಮಾಡಿದ್ದಿದ್ರೆ ನಾನು ಕ್ಯಾಪ್ಟನ್ ಆಗಿರ್ತಿದ್ದೆ ಅಂತ. ನಿಮ್ಮ ಯೋಗ್ಯತೆಗೆ ರಾಶಿಕ ಒಂದು ವೇಳೆ ಉಸ್ತುವಾರಿನ ಕರೆಕ್ಟಾಗಿ ಆ ಧನುಷ್ ಮ್ಯಾಟ್ರಲ್ಲಿ ಅಬ್ಸರ್ವ್ ಮಾಡಿ, ಏನಾದರೂ ಒಂದು ಚೂರು ಅಬ್ಸರ್ವ್ ಮಾಡಿ, ಏನಾದರೂ ಆ ಪಾಸ್ ಕೊಟ್ಟಿದ್ರು, ಒಂದು 10 ಸೆಕೆಂಡ್ ಪಾಸ್ ಕೊಟ್ಟಿದ್ರು ನಿಮ್ಮ ಕೈಲಿ ಆಟ ಗೆಲ್ಲಕ್ಕಾಗ್ತಿತ್ತಾ? ಸಾಧ್ಯನೇ ಇಲ್ಲ. ನಿಮ್ಮ ಕೈಲಿ ಆಟ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ಬೇಡ ರೀ, 1 ನಿಮಿಷ ಪಾಸ್ ಕೊಟ್ಟಿದ್ರು ನಿಮ್ಮ ಕೈಲಿ ಗೆಲ್ಲಕ್ಕಾಗ್ತಿರಲಿಲ್ಲ. ನೀವು ಆ ಪಝಲ್ನೇ ಕಂಪ್ಲೀಟ್ ಮಾಡಿರಲಿಲ್ಲ. ನೀವು ಅದೇನದು ಚಾಕು ತೆಗಿಬೇಕಲ್ಲ, ಅದನ್ನೇ ಇನ್ನು ಎಳೆದಾಡ್ತಿದ್ರಿ. ಆಯಿತಾ? ನೀವು ತಿರುಗಿಸ್ತಿದ್ರಿ. ಗಿಲ್ಲಿ ಆಲ್ರೆಡಿ ನಿಮಗೆ ವಾರ್ನಿಂಗ್ ಕೊಟ್ಟಿದ್ದ, ನೀವು ತಿರುಗಿಸಿದ್ರಿ. ಆಯಿತಾ? ಸೊ ಅದು ಗೊತ್ತಾಗದೇ ಆಗಿರುವಂಥದ್ದು. ಸೊ ಸುದೀಪ್ ಸರ್ ಹೇಳಾಯಿತು, ಕ್ಯಾಪ್ಟನ್ ಈಸ್ ಕ್ಯಾಪ್ಟನ್, ಫೈನಲಿ ಧನುಷ್ ಈಸ್ ಕ್ಯಾಪ್ಟನ್, ಪ್ಯೂರ್ ಕ್ಯಾಪ್ಟನ್. ಆಮೇಲೆ ನಾನು ಅಬ್ಸರ್ವ್ ಮಾಡ್ತಿದ್ದಪ್ಪ, ಅದೆಲ್ಲ ಆದಮೇಲೆ ಬಂದು ಗಿಲ್ಲಿಗೂ ಕೂಡ ನೀವು ಹೇಳ್ತಾ ಇದ್ರಿ, ನೀವು ಪ್ರಥಮ ಥರ ಬದುಕ್ತಾ ಇದೆಯಾ, ನೀನು ನಿನ್ನವನಾಗಿರೋ ಅಂತ. ಏನು ಮ್ಯಾನಿಪುಲೇಟ್. ಸುದೀಪ್ ಅವರು ಹೇಳಿದ್ದು ಆ ಆಟನ ನೋಡ್ಕೊಂಡು ಬಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ತೀಯಾನೆ ಅಂತ. ಅವ್ರ ವ್ಯಕ್ತಿತ್ವನೇ ಇಲ್ಲಿ ಬೆಳೆಸ್ಕೊತಾ ಇದ್ದಾನೆ ಅಂತಲ್ಲ, ಅವ್ರ ವ್ಯಕ್ತಿತ್ವನೇ ಇಲ್ಲಿ ಬಂದು ಬೆಳೆಸ್ಕೊಂಡಿದ್ದಾನೆ ಅಂತಲ್ಲ, ಆ ಸ್ಟ್ರಾಟರ್ಜಿನ ಯೂಸ್ ಮಾಡ್ತಾ ಇದ್ದಾನೆ ಅಂತ. ಒಬ್ಬ ವಿನ್ನರ್ಗೆ ಬೇಕಾಗಿರುವಂಥ ಸ್ಟ್ರಾಟರ್ಜಿ ಯೂಸ್ ಮಾಡ್ತಾ ಇದ್ದಾನೆ ಅಂತ. ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಹಿಂದಿನ ಸೀಸನ್ ನೋಡಿ ಅಂತ. ಅದ್ರ ಅರ್ಥ ಇಲ್ಲಿ ಬಂದ್ಬಿಟ್ಟು ಅವ್ನು ಪ್ರಥಮ ಆಗಿಲ್ಲ ಅಥವಾ ಹನುಮಂತು ಆಗಿಲ್ಲ, ಬದುಕ್ತಾ ಇರೋ ಬಾಳ್ ರಾಜುಂದೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು. ನಿಮ್ಮಂಥವ್ರನ್ನ ನೋಡೇ ಹೇಳಿರೋದು, ಅದು ನಿಮ್ಮಂಥ ಅವಿವೇಕಿಗಳನ್ನ ನೋಡ್ಬಿಟ್ಟೆ ಹೇಳಿರೋದು. ಒಂದು ಹೆಣ್ಣಿನ ಪರ ಹೋರಾಟ ಮಾಡೋ ಹಾಗೆ ನೀವು ಈ ಥರ ಮಾತನಾಡಿದ್ದು ನನಗಂತೂ ತುಂಬ ಅಸಹ್ಯದಲ್ಲೇ ಅಸಹ್ಯ ಅನಿಸ್ಬಿಡ್ತು. ಇದು ನಿಮಗೆ ಫೈನಲ್ ಗಂಟ ತಗೊಂಡು ಹೋಗಿ ನಿಮ್ಮನ್ನು ಮನೆಗೆ ಕಳಿಸೋದಕ್ಕೆ ಒಂದು ಅಸ್ತ್ರ ಅಂತ, ಜನರಿಗೆ ಸಿಕ್ಕಂಥ ಒಂದು ಅಸ್ತ್ರ, ನಿಮಗೆ ವೋಟ್ ಮಾಡದೇ ಇರೋದಕ್ಕೆ ಜನರಿಗೆ ಸಿಕ್ಕಂಥ ಒಂದು ಅತಿ ದೊಡ್ಡ ಅಸ್ತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ವೀಕ್ಷಕರೇ, ನಿಮಗೇನು ಅನ್ನಿಸ್ತು? ನೀವು ಕೂಡ ಕಮೆಂಟ್ ಮಾಡ್ಬೋದು. ಜೊತೆಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.